स्वाध्याय शुश्रूषा कृष्णपूजारतं विश्वेशनिष्ठदं वन्दे परिव्राट्चक्रवर्तिनम् कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। नाकुलं गोकुलं ललाटाय पालितं मुक्तमनाविलात्मा तस्मै नमो नीरजन्निलभाते कृष्णाय कृष्णारमणप्रियाय अतित्रिलोक्या बहिरुल्लसन्ति तमोहरन्ति मुहुरान्तरञ्च विश्यादृतं नो विशदां जयन्ति मध्यस्य ಕೀರ್ತಿರ್ದಿನನಾಥದೀಪ್ತಿಂ. ಹನುಮಂತ ದೇವರು ಶ್ರೀರಾಮಚಂದ್ರನ ವಿಶೇಷವಾದ ಸೇವೆಯನ್ನು ಮಾಡಿ ರಾಮಚಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರರಾದ ವ್ಯಕ್ತಿಗಳಾಗಿದ್ದರು. ರಾಮರಾಜ್ಯದಲ್ಲಿ ದುರ್ಲಭವಾದದ್ದು ಏನೂ ಇರಲಿಲ್ಲ. ರಾಮಚಂದ್ರ ಹನುಮಂತನಿಗೆ ಏನನ್ನು ಕೇಳಿದ್ರೂ ಕೊಡ್ಲಿಕ್ಕೆ ಶ್ರೀರಾಮಚಂದ್ರ ಸಿದ್ಧನಿದ್ದ. ಆದರೆ ಹನುಮಂತ ರಾಮನಲ್ಲಿ ಏನನ್ನೂ ಬೇಡಲಿಲ್ಲ. ಇದು ಹನುಮಂತನಲ್ಲಿರತಕ್ಕಂತಹ ವೈರಾಗ್ಯಕ್ಕೆ ಒಂದು ಉದಾಹರಣೆ, ನಿದರ್ಶನ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಪಡೆಯಬೇಕಾದಂತಹ ವಸ್ತುಗಳಿದ್ದು ಕೊಡಬೇಕಾಗಿರ್ತಕ್ಕಂತಹ ವ್ಯಕ್ತಿಯೂ ಇದ್ದಲ್ಲಿ ಅದನ್ನು ಅವನಿಂದ ಪಡೆಯಬೇಕು ಎಂತಕ್ಕಂತಹ ಮನಸ್ಸಿಲ್ಲ ಅಂತಂದ್ರೆ ಅದು ನಿಜವಾದ ವೈರಾಗ್ಯ. ಹೀಗೆ ಹನುಮಂತ ದೇವರಲ್ಲಿ ಇಂತಹ ವೈರಾಗ್ಯ ಇತ್ತು ಅಂತ ವರ್ಣನೆ ಮಾಡಿದ್ದಾರೆ. ಇಂತಹ ವಿರಕ್ತರಾದಂತಹ ಹನುಮಂತ ದೇವರು ಭಗವಂತನಲ್ಲಿ, ರಾಮಚಂದ್ರನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ರು. ಆ ರಾಮನಲ್ಲಿ ಭಕ್ತಿ ಮಾಡುವ ಮೂಲಕ ಜೀವನವನ್ನು ನಡೆಸ್ತಾ ಇದ್ರು, ತಮ್ಮ ಕಾಲವನ್ನು ಕಳೀತಾ ಇದ್ರು. ನಮೋ ನಮೋ ನಾಥ, ನಮೋ ನಮಸ್ತೆ, ನಮೋ ನಮೋ ರಾಮ, ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮಂತರೇ. ನಿರಂತರವಾಗಿ ರಾಮಚಂದ್ರನ ಗುಣಚಿಂತನೆ, ರಾಮಚಂದ್ರನ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಾಪಾರಗಳ ಮಹಿಮೆಗಳ ಚಿಂತನೆ, ರಾಮಚಂದ್ರನಿಗೆ ನಮಸ್ಕಾರ. ಹೀಗೆ ಆ ಹನುಮಂತ ದೇವರು ಆ ರಾಮಚಂದ್ರನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡ್ತಾ ಅದರಲ್ಲೇ ಅವರು ಸಂತೋಷವನ್ನು ಕಳೀತಾ ಇದ್ದಾರೆ. ರಾಮನಲ್ಲಿ ಮಾಡುವಂತಹ ಭಕ್ತಿಗಿಂತ ಬೇರೆಯಾದ ಸಂತೋಷದ ವಿಷಯ ಹನುಮಂತ ದೇವರಿಗೆ ಇನ್ನೊಂದು ಇರಲಿಲ್ಲ ಅಂತ ಆ ಹನುಮಂತ ದೇವರ ಭಕ್ತಿಯನ್ನು ವರ್ಣನೆ ಮಾಡಿದ್ದಾರೆ. ಮುಂದೆ ರಾಮಚಂದ್ರ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ರಾಮಚಂದ್ರ ವೈಕುಂಠ ಲೋಕಕ್ಕೆ ತೆರಳುತ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ಹನುಮಂತನ ಮೇಲೆ ರಾಮಚಂದ್ರ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಕಿಂವರ್ಣಯಾಮಃ ಪರಮಂ ಪ್ರಸಾದಂ ಸೀತಾಪತೇಸ್ತತ್ರ ಹರಿಃ ಪ್ರಭರ್ಷೇ ಮುಂಚನ್ಮಹಿಂ ನಿತ್ಯ ನಿಷೇವಣಾರ್ಥಂ ಸ್ವಾತ್ಮಾನಮೇವೈಷ ದದೌ ಯದಸ್ಮೈ. ಶ್ರೀರಾಮಚಂದ್ರ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ಹೊರಡುವಂತಹ ಕಾಲದಲ್ಲಿ ಆ ಹನುಮಂತನ ಮೇಲೆ ಏನು ಅಪಾರವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿದ್ದಾನೆ, ಕರುಣೆಯನ್ನು ತೋರಿದ್ದಾನೆ, ಇದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನಂತಹ ಅನುಗ್ರಹವನ್ನು ರಾಮಚಂದ್ರ ಹನುಮಂತನ ಮೇಲೆ ಮಾಡಿದ್ದಾನೆ ಅಂದ್ರೆ ಹೇಳ್ತಾರೆ, ಸ್ವಾತ್ಮಾನಮೇವೈಷ ದದೌ ಯದಸ್ಮೈ ಮುಂಚನ್ಮಹಿ. ಶ್ರೀರಾಮಚಂದ್ರ ಈ ಭೂಮಿಯನ್ನು ಬಿಟ್ಟು ತೆರಳುವಂತಹ ಕಾಲದಲ್ಲಿ ತನ್ನನ್ನೇ ಹನುಮಂತ ದೇವರಿಗೆ ಕೊಟ್ಟಿದ್ದಾನೆ. ರಾಮಚಂದ್ರ ತನ್ನ ಒಂದು ರೂಪವನ್ನು ಹನುಮಂತ ನಿತ್ಯ ಸೇವೆ ಮಾಡ್ತಾ ಇದ್ದ. ಹನುಮಂತ ಈ ರೂಪದ ದರ್ಶನವನ್ನು ಪಡೆಯಲಿ ಎಂಬುದಾಗಿ ಹನುಮಂತನಿಗೋಸ್ಕರವೇ ಕಿಂಪುರುಷ ಖಂಡದಲ್ಲಿ ಆ ರೂಪವನ್ನು ಬಿಟ್ಟು ಹೋಗಿದ್ದಾನೆ. ಒಂದು ರೂಪದಿಂದ ರಾಮ ತೆರಳಿದ್ದಾನೆ, ಇನ್ನೊಂದು ರೂಪವನ್ನು ಹನುಮಂತನಿಗೋಸ್ಕರ ಕಿಂಪುರುಷ ಖಂಡದಲ್ಲಿ ಬಿಟ್ಟಿದ್ದಾನೆ. ಹೀಗೆ ರಾಮಚಂದ್ರ ತನ್ನ ಒಂದು ರೂಪವನ್ನು ಹನುಮಂತನಿಗೋಸ್ಕರವೇ ಕೊಟ್ಟಿದ್ದಾನೆ ಅಂತಂದ್ರೆ ಆ ಹನುಮಂತನ ಮೇಲೆ ರಾಮಚಂದ್ರನಿಗೆ ಎಂತಹ ಒಂದು ಅನುಗ್ರಹ ದೃಷ್ಟಿ ಇದೆ, ಆ ಪ್ರಸನ್ನನಾಗಿದ್ದಾನೆ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ತಿಳಿಯಬಹುದು ಎಂಬುದಾಗಿ ನಾರಾಯಣ ಸಂಹಿತಾಚಾರ್ಯರು ಏನು ಮಾಡಿದ್ದಾರೆ. ಹನುಮಂತ ದೇವರು ಇವತ್ತೂ ಕೂಡ ಕಿಂಪುರುಷ ಖಂಡದಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ದರ್ಶನ ಮಾಡ್ತಾ ರಾಮಚಂದ್ರನ ಆ ಮಹಿಮೆಯನ್ನು ಪ್ರವಚನ ಮಾಡ್ತಾ ಹನುಮಂತ ದೇವರು ಕಾಲ ಕಳೀತಾರೆ ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಸ್ವಾನಂದ ಹೇತೌ ಭಜತಾಂ ಜನಾನಾಂ ಅಗ್ನಸ್ಸದಾ ರಾಮ ಕಥಾ ಸುಧಾಯಾಂ ಅಸಾವಿದಾನೀಂಚ
ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತಿ. ರಾಮಚಂದ್ರನ ದಿವ್ಯವಾಗಿರ್ತಕ್ಕಂತಹ ಮಹಿಮೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಭಗವಂತನಿಂದಲೇ ರಚಿತವಾಗಿರ್ತಕ್ಕಂತಹ ಮೂಲ ರಾಮಾಯಣ ಎಂತಕ್ಕಂತಹ ಒಂದು ಕೃತಿ. ಯಾರು ಈ ರಾಮಾಯಣದಲ್ಲಿ ನಿರೂಪಿತವಾಗಿರ್ತಕ್ಕಂತಹ ರಾಮಚಂದ್ರನ ಮಹಿಮೆಯನ್ನು ಚೆನ್ನಾಗಿ ಮನನ ಮಾಡ್ತಾ ಇದ್ದಾರೋ, ಆ ರಾಮನ ಗುಣಗಳನ್ನು ಧ್ಯಾನದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೋ ಅಂತಹ ಜೀವರಿಗೆ ಸ್ವರೂಪಭೂತವಾಗಿರ್ತಕ್ಕಂತಹ ಆನಂದವನ್ನು ಅನುಭವಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಮೋಕ್ಷ ಎಂತಕ್ಕಂಥದ್ದು ಪ್ರಾಪ್ತವಾಗುತ್ತಾ ಇದೆ. ಸ್ವಾನಂದ ಹೇತೌ ಭಜತಾಂ ಜನಾನ. ಯಾರು ರಾಮನ ಸೇವೆಯನ್ನು ಮಾಡುತ್ತಾ ಇದ್ದಾರೋ, ಆ ರಾಮನ ಗುಣಗಳನ್ನು ಧ್ಯಾನದಲ್ಲಿ ಅಳವಡಿಸಿಕೊಂಡು ತನ್ಮೂಲಕ ರಾಮನ ದರ್ಶನವನ್ನು ಪಡೆಯುವಂತಹ ಪ್ರಯತ್ನ ಪಡ್ತಾ ಇದ್ದಾರೋ ಅಂಥವರಿಗೆ ಮೋಕ್ಷವನ್ನು ಕರುಣಿಸ್ತಕ್ಕಂಥದ್ದು ಆ ರಾಮನ ಮಹಿಮೆ ಅಂತಕ್ಕಂಥದ್ದು. ಅದು ಸುಧಾ ಅಂತ ವರ್ಣನೆ ಮಾಡ್ತಾರೆ, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಅಂತಹ ಆ ರಾಮನ ಮಹಿಮೆಯನ್ನು, ಕಥಾಮೃತವನ್ನು ಹನುಮಂತ ದೇವರು ಇವತ್ತೂ ಕೂಡ ಕಿಂಪುರುಷ ಖಂಡದಲ್ಲಿ ಅದನ್ನು ಪ್ರವಚನ ಮಾಡ್ತಾ ಇದ್ದಾರೆ. ದೇವಾನುದೇವತೆಗಳಿಗೆ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ಆ ರಾಮಚಂದ್ರನ ಕಥೆಯನ್ನು, ಮಹಿಮೆಯನ್ನು ಅವರು ಪ್ರವಚನ ಮಾಡುತ್ತಾ ಸಂತೋಷದಿಂದ ಕಾಲ ಕಳೀತಾ ಇದ್ದಾರೆ. ಅಲ್ಲಿರುವಂತಹ ಆ ರಾಮಚಂದ್ರನೇ ಕೊಟ್ಟಿರುವಂತಹ ರಾಮಚಂದ್ರನ ಮೂರ್ತಿಯನ್ನು ನೋಡಿ ಅವರು ಸಂತೋಷದಿಂದ ಇದ್ದಾರೆ ಎಂಬುದಾಗಿ ಹನುಮಂತ ದೇವರ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಹನುಮಂತ ದೇವರ ಬಲ, ಹನುಮಂತ ದೇವರ ಜ್ಞಾನ, ಹನುಮಂತ ದೇವರ ಬಲ, ಹನುಮಂತ ದೇವರ ಭಕ್ತಿ, ಹನುಮಂತ ದೇವರ ವಿಶಿಷ್ಟವಾಗಿರ್ತಕ್ಕಂತಹ ಚಾತುರ್ಯ, ಸೇವೆಯನ್ನು ಮಾಡತಕ್ಕಂತಹ ಆಸಕ್ತಿ, ಎಲ್ಲ ಗುಣಗಳನ್ನು ಕೂಡ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಸಂಕ್ಷೇಪವಾಗಿ ಹನುಮಂತನ ಚರಿತ್ರೆಯನ್ನು ವರ್ಣನೆ ಮಾಡಿ ಮುಂದೆ ಆ ವಾಯುದೇವರ ಎರಡನೇ ಅವತಾರಭೂತರಾಗಿರ್ತಕ್ಕಂತಹ ಭೀಮಸೇನ ದೇವರ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತಸ್ಯೈವ ವಾಯೋರವತಾರಮೇನಂ ಸಂತೋದ್ವಿತೀಯಂ ಪ್ರವದಂತಿ ಭೀಮಂ ದೃಷ್ಟೈವ ಯಂ ಪ್ರೀತಿಮತಾನಿಲೇನ ನರೇಂದ್ರ ಕಾಂತ ಸುತಿವೇತ್ರ ಕುಂತಿ. ವಾಯುದೇವರದ್ದು ಎರಡನೇ ಅವತಾರ ಅದು ಭೀಮಾವತಾರ. ಈ ಭೀಮಾವತಾರ ಅದು ವೇದದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಪೃಕ್ಷೋ ವಪುಕ್ಷಿತುಮಾನ್ ಇತ್ಯಾಶಯೇ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಪೃಕ್ಷ ವೇದದಲ್ಲಿ ಭೀಮಸೇನ ದೇವರ ಅವತಾರ ಅದು ಕೃತನಾಕ್ಷಯಕಾರಿ, ಕೌರವರ ಸೇನೆಯನ್ನು ನಾಶ ಮಾಡಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಆ ವಾಯುದೇವರ ಎರಡನೇ ಅವತಾರ ಭೀಮಾವತಾರ. ಪಿತುಮಾನ್ ಬಂಡಿ ಅನ್ನವ ಉಂಡಿತು ಕೂತು ಅಂತ ಹೇಳ್ತಾರೆ. ಪಿತುಮಾನ್ ಅಂತಂದ್ರೆ ಆ ಬಹಳವಾದ ಅನ್ನವನ್ನು ತಿಂದವರು ಅಂತ. ಈ ಎರಡನೆಯ ಅವತಾರ ಭೀಮಾವತಾರ ಅಲ್ಲಿ ಮಾಡಿದಂತಹ ಮಹಿಮೆಯನ್ನು, ಅವರು ಮಾಡಿರತಕ್ಕಂತಹ ವ್ಯಾಪಾರವನ್ನು, ಲೋಕೋತ್ತರವಾಗಿರ್ತಕ್ಕಂತಹ ಕಾರ್ಯಗಳನ್ನು ಆ ಬಲಿಷ್ಠ ಸೂಕ್ತ ವರ್ಣನೆ ಮಾಡಿದೆ. ಈ ರೀತಿಯಲ್ಲಿ ದಾನಿಗಳು ಕೊಡ್ತಾ ಇದ್ದಾರೆ. ಅಂತಹ ಭೀಮಸೇನ ದೇವರು ಪಾಂಡುರಾಜನ ಪತ್ನಿಯಾಗಿರ್ತಕ್ಕಂತಹ ಕುಂತಿಯಲ್ಲಿ ಆ ಭೀಮಸೇನ ದೇವರು ಅವತಾರ ಮಾಡಿದ್ದಾರೆ. ವಾಯುದೇವರು ಭೀಮನಾಗಿ ಅವತಾರ ಮಾಡಿದ್ದಾರೆ. ಆ ಕುಂತಿದೇವಿ ವಾಯುದೇವರ ಮೂಲಕ ಭೀಮನನ್ನು ಮಗನನ್ನಾಗಿ ಪಡೆದದ್ದು ಯಾವ ಕ್ರಮದಲ್ಲಿ ಅದನ್ನು ಮಹಾಭಾರತ ನಿರೂಪಣೆ ಮಾಡಿದೆ. ನಾರಾಯಣ ಪಂಡಿತಾಚಾರ್ಯರು ಅದೇ ವಿಷಯವನ್ನು ಸಂಕ್ಷೇಪವಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಸುತ್ತೈವ ಎಂ ಪ್ರೀತಿ ಮತಾನಿಲೇನ ನರೇಂದ್ರ ಕಾಂತ ಸುಶಿವೇತ್ರ ಕುಂತಿ. ಕುಂತಿದೇವಿಗೆ ದುರ್ವಾಸ ಋಷಿಗಳು ಕೊಟ್ಟಂತಹ ಒಂದು ಮಂತ್ರ ಅವಳು ಸಂತಾನವನ್ನು ಪಡೆಯಲಿಕ್ಕೆ ಸಹಕಾರಿಯಾಗಿದೆ. ಪಾಂಡುರಾಜನಿಗೆ ತಾನೇ ತನ್ನ ಪತ್ನಿಯಲ್ಲಿ ಮಕ್ಕಳನ್ನು ಪಡೆಯುವಂತಹ ಆ ಸೌಭಾಗ್ಯ ಅವನಿಗಿರಲಿಲ್ಲ. ಋಷಿ ಶಾಪ ಎಂತಕ್ಕಂಥದ್ದು. ಆ ಶಾಪ ನಿಮಿತ್ತವಾಗಿ ಅವನು ತನ್ನ ಪತ್ನಿಯಲ್ಲಿ ಸಂತಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅವನ ಸಂತಾನವನ್ನು ಪಡೆಯಬೇಕು. ಆಗಿನ ಕಾಲದಲ್ಲಿ ನಿಯೋಗ ಪದ್ಧತಿ ಎಂತಕ್ಕಂಥದ್ದು, ತಮಗಿಂತ ಉತ್ತಮರಾದವರಿಂದ ಸಂತಾನವನ್ನು ಪಡೆಯತಕ್ಕಂತಹ ಒಂದು ಕ್ರಮ ಆಗಿನ ಕಾಲದಲ್ಲಿ ಪ್ರಚಲಿತವಾಗಿತ್ತು. ಅದರಂತೆ ಪಾಂಡುರಾಜ ಪತ್ನಿಯಲ್ಲಿ ನಮಗೆ ಸಂತಾನ ಆಗಬೇಕು ಅಂತ ಬಯಸಿದಾಗ ಕುಂತಿ ಹೇಳ್ತಾಳೆ, ನನಗೆ ದುರ್ವಾಸ ಋಷಿಗಳಿಂದ ಪ್ರಾಪ್ತವಾಗಿರ್ತಕ್ಕಂತಹ ಮಂತ್ರ ಇದೆ,
ಆ ಮಂತ್ರದ ಬಲದಿಂದ ನಾವು ಸಂತಾನವನ್ನು, ಯಾವುದೇ ದೇವತೆಗಳನ್ನು ಆಹ್ವಾನ ಮಾಡಬಹುದು, ಆ ದೇವತೆಗಳ ಮೂಲಕ ನಾವು ಸಂತಾನವನ್ನು ಪಡೆಯಬಹುದು ಎಂಬುದಾಗಿ ಆ ಕುಂತಿದೇವಿ ತನ್ನ ಮಂತ್ರಶಕ್ತಿಯ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಅವಳು ಪಾಂಡುರಾಜನ ಮುಂದಿಡ್ತಾಳೆ. ಆಗ ಪಾಂಡುರಾಜ ಮೊದಲನೇದಾಗಿ ಧರ್ಮರಾಜನನ್ನು ಯಮಧರ್ಮನ ಮೂಲಕ ಮಗನನ್ನಾಗಿ ಪಡಿತಾನೆ. ಎರಡನೇದಾಗಿ ವಾಯುದೇವರನ್ನು, ಯಾಕೆಂದರೆ ಧರ್ಮ ಎಂತಕ್ಕಂಥದ್ದು ಉಳಿಬೇಕು ಅಂತಂದ್ರೆ ಅದು ಜ್ಞಾನಬಲ ಮತ್ತು ಬಾಹುಬಲ ಎರಡಿದ್ದಾಗ ಧರ್ಮ ಎಂತಕ್ಕಂಥದ್ದು ಉಳಿಯುತ್ತೆ. ಆ ಜ್ಞಾನಬಲ ಮತ್ತು ಬಾಹುಬಲ ಇರತಕ್ಕಂತಹ ಏಕೈಕ ವ್ಯಕ್ತಿ ಎಂದರೆ ವಾಯುದೇವರು ಅಂತ. ಹಾಗಾದ್ರೆ ವಾಯುದೇವರನ್ನು ಆಹ್ವಾನ ಮಾಡು ಎಂಬುದಾಗಿ ಕುಂತಿದೇವಿಗೆ ಪಾಂಡುರಾಜ ಹೇಳ್ತಾನೆ. ಆಗ ಆ ಕುಂತಿದೇವಿ ವಾಯುದೇವರನ್ನು ಆಹ್ವಾನ ಮಾಡಿದ್ದಾಳೆ. ಆ ವಾಯುದೇವರೇ ಭೀಮಸೇನನಾಗಿ ಕುಂತಿಯಲ್ಲಿ ಅವತಾರ ಮಾಡಿದ್ದಾರೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ.